5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದು ಹೇಳಿದ ಬಳಿಕ ಈ ಕತೆ ಎಂಡ್ ಆಗಬೇಕಿತ್ತು. ಆದರೆ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೇ ಅಂತಿದೆ. ಈ ವಿಚಾರದಲ್ಲಿ ಹಸ್ತವೇ ಹೋಳಾಗಿದ್ರೆ ವಿಪಕ್ಷಗಳಿಗೆ ಹೋಳಿಗೆ. ಈಗ ಇನ್ನೊಬ್ಬ ಸ್ವಾಮೀಜಿ ರಂಗ ಪ್ರವೇಶ ಆಗಿದ್ದು ಡಿಕೆಶಿ ಭುಜಕ್ಕೆ ಬಲ ನೀಡಿದ್ದಾರೆ. ಮುಂಗಾರು ಬಯಕೆಗಳು ಮೊಳಕೆ ಒಡೆಯೋ ಕಾಲ. ಅದು ಪ್ರಕೃತಿ. ಆದ್ರೆ ಇದು ಆಕೃತಿ. ಅಧಿಕಾರಕ್ಕೆ ಹಂಬಲಿಸ್ತಾ ಇರುವ ಮನಗಳು ಸಿಂಹಾಸನದ ದಿಗಂತ ತಲುಪಲು ಹರನ ಸಾಹಸ ಮೀರಿಸ್ತಾ ಇದ್ದಾರೆ. ಒಂದ್ ಕಡೆ ಚಾಣಕ್ಯ ರಾಮಯ್ಯ, ಇನ್ನೊಂದ್ ಕಡೆ ಆಕ್ರಮಣ ಪ್ರವೃತ್ತಿಯ ಸಂಘಟನಾ ಚತುರ ಡಿಕೆಶಿ. ಈ ಇಬ್ಬರ ನಡುವಿನ ಶೀತಲ ಸಮರವು ಹೊಸ ದಿಕ್ಕನ್ನ ಆಯ್ದುಕೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತ ಒಕ್ಕಲಿಗ ಸ್ವಾಮೀಜಿ. ಡಿಕೆಶಿ ಸಿಎಂ ಆಗೋದು ಖಚಿತ ಎಂದ ನಿಶ್ಚಲಾನಂದನಾಥ ಶ್ರೀ. ಅಧಿಕಾರ ಎಂಬ ಒಡೆತನದ ಸುರಲೋಕಕ್ಕೆ ಸೋಪಾನ ಕಟ್ಟುವ ಸವಾಲಿನ ತಾಲೀಮು ಆರಂಭವಾಗಿ ತಿಂಗಳು ತಂಗಳಾಗಿದೆ. ಈ ಸವಾಲು ಬೆನ್ನತ್ತಿದ ಕನಕಪುರ ತಂತ್ರಗಾರ ಡಿಸಿಎಂ ಡಿಕೆಶಿಗೆ ಸರ್ವ ಗುರುಗಳ ಆಶೀರ್ವಾದವು ಸಂಗಮಿಸಿ ಭುಜಕ್ಕೆ ಬಲ ನೀಡುತ್ತಾ ಇದೆ. ಮೊನ್ನೆ ರಂಭಾಪುರಿ ಶ್ರೀ, ನಿನ್ನೆ ನೊಣವಿನಕೆರೆ ಅಜ್ಜಯ್ಯ, ಇವತ್ತು ಒಕ್ಕಲಿಗ ಸ್ವಾಮೀಜಿಯ ಬೆಂಬಲ ದಕ್ಕಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಎಂಬ ಬಯಕೆ ವ್ಯಕ್ತಪಡಿಸಿ ಪಕ್ಷ ಸಂಘಟನೆಗಾಗಿ ನಡೆಸಿದ ಶ್ರಮದಾನ ನೆನಪಿಸಿದ್ದಾರೆ. ಅವರು ಸಂಯಮದಿಂದಲೇ ಪಕ್ಷವನ್ನು ಮುನ್ನಡೆಸಿ ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ. ಅದೇ ರೀತಿ ಸಂಯಮದಿಂದ ಅಧಿಕಾರವನ್ನು ಹೈಕಮಾಂಡ್ನ ಅಪೇಕ್ಷೆ ಮೇರೆಗೆ ಪಡ್ಕೊಂಡು ಮುಖ್ಯಮಂತ್ರಿಗಳಾಗಿ ಅವರು ಕೆಲಸವನ್ನು ಮಾಡೇ ಮಾಡ್ತಾರೆ. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬಯಸಿದ್ದುಂಟು, ಅಧಿಕಾರವನ್ನು ಕೊಟ್ಟಿದ್ದು ಉಂಟು. ಹಾಗಾಗಿ ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಹೆಚ್ಚು ಅವರಿಗೆ ಒಲವನ್ನು ತೋರಿಸಿದಕ್ಕೋಸ್ಕರ 135-136 ಸೀಟುಗಳು ಬರಲಿಕ್ಕೆ ಸಾಧ್ಯ ಆಯಿತು. ಲಿಂಗಾಯತ ಲೀಡರ್ ಸಚಿವ ಎಂಬಿ ಪಾಟೀಲ್ ಸಹ ಡಿಕೆಶಿಯ ಶ್ರಮದಾನ ಅಲ್ಲಗಿಳಿತಾ ಇಲ್ಲ. ಆದ್ರೆ ಲಿಂಗಾಯತ ಮಂತ್ರ ಪಠಿಸಿ ವೀರೇಂದ್ರ ಪಾಟೀಲರ ಅವಧಿಯ ಮೆಜಾರಿಟಿ ಜ್ಞಾಪಿಸಿದ್ದಾರೆ. ಅಲ್ಲದೆ ಖಾಲಿ ಇಲ್ಲದ ಕುರ್ಚಿ ಬಗ್ಗೆ ಮಾತಾಡಲ್ಲ ಅಂತ ಹಿಂದಡಿ ಇಟ್ರೆ ಪ್ರಿಯಾಂಕ್ ಖರ್ಗೆ ವಾದವೂ ಇದೇ ಆಗಿದೆ. ನಮ್ಮಲ್ಲಿ ರಾಜ್ಯದ ಸುಮಾರು 17% ಅಷ್ಟು ಜನಸಂಖ್ಯೆ ಇದೆ. ಹಿಂದೆ ವೀರೇಂದ್ರ ಪಾಟೀಲ್ ತಮ್ಗೆ ಗೊತ್ತಿದೆ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ 1989ರಲ್ಲಿ ಐತಿಹಾಸಿಕ 178 ಸೀಟನ್ನು ಪಡ್ಕೊಂಡಿದ್ವಿ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುತ್ತದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಕೂಡ ಖಾಲಿ ಇಲ್ಲ. ಈಗ ಖರ್ಗೆ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಣದೀಪ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಸಿಎಂ ಅವರು ಹೇಳಿದ್ದಾರೆ, ಡಿಸಿಎಂ ಅವರು ಹೇಳಿದ್ದಾರೆ. ಅದಾದಮೇಲೆ ನಾನು ಬಂದು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಥವಾ ಏನು ಡಿಸೆಂಬರ್ನಲ್ಲಿ ಶಾಂತಿ ಅದೆಲ್ಲ ಹೇಳಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್. 2028ರ ನಾಯಕತ್ವ ಬಗ್ಗೆ ಸಚಿವ ಸತೀಶ್ ಮಾತ್ರ ಕುತೂಹಲ ಅಂಡ್ ಅಚ್ಚರಿ ಅಪ್ಡೇಟ್ ಕೊಟ್ರು. ಸಿದ್ದು ನಿಲ್ಲಲ್ಲ ಅಂದಿದ್ದಾರೆ. ಆದ್ರೆ ಅವರದ್ದೇ ಕ್ಯಾಪ್ಟನ್ಶಿಪ್ ನಮಗ್ ಕೊಟ್ರೆ ಒಂದ್ ಕೈ ನೋಡೋಣ ಅಂದ್ರು. ನಾಯಕತ್ವ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ರೀತಿ ಸಿಎಂ ಆರ್ಡರ್ ಆಗಿದೆ ಅಂತ ತೆರೆ ಎಳೆದ್ರು. ನಾಳೆ ಮಾಡ್ತಾರೆ. ನಾವು ಹೇಳಿಲ್ಲ, ಆಲ್ರೆಡಿ 6 ತಿಂಗಳಿಂದ ಹೇಳಿದ್ವಿ ಅವರು ಮುಖ್ಯಮಂತ್ರಿ ಆಗದೆ ಇರಬಹುದು, ಆದ್ರೆ ಅವ್ರ ಲೀಡರ್ಶಿಪ್ ಅನಿವಾರ್ಯ ಕಾಂಗ್ರೆಸ್ ಅಂತ ಹೇಳಿದ್ವಿ. ನಾನು ಅಧಿಕಾರದಲ್ಲಿ ಇರದೇ ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮುಂದಾಳತ್ವ ವಹಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಸಾಕ ಸಾರಿ. ನಾನು 6 ತಿಂಗಳ ಹಿಂದೆ ಇದನ್ನು ಹೇಳಿದೆ. ಇಲ್ಲ, ಅದಕ್ಕೆ ನಾವು ಸುಮ್ಮದೀವಿ. ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನಿದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗ ಆಗಿದೆ. ಮತ್ತೆ ಮಾಡೋರು ಮ್ಯಾಟ್ರ್ ಮುಗಿತು, ಇನ್ನೆಲ್ಲ ಅಪೀಲ್ ಮಾಡೋದಿಲ್ಲ. ಡಿಕೆಶಿ ಪರ ಹಳೆ ಮೈಸೂರು ಕೊಟ್ಟ ತೀರ್ಪು ಹೊಳೆಯಲ್ಲಿ ಹುಣಸೆ ತೊಳೆದಾಗಿದೆ. ಇನ್ನೇನಿದ್ರು 2028ರ ಬಳಿಕ ನಮ್ಮದೇ ಮೈತ್ರಿ ಸರ್ಕಾರ ಅಂತ ಅರಕಲಗೂಡು ದಳ ಶಾಸಕ ಎ ಮಂಜುಗೆ ಆತ್ಮವಿಶ್ವಾಸ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜಾಸ್ತಿ ಬರೋದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೃಷ್ಟಿಯಿಂದಲೇ ನಾವು 2030-40 ಸೀಟ್ ಕಳ್ಕೊಂಡಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ. ಬಟ್ ಈಗ ನಮ್ಮವ್ರು ಬುದ್ಧಿ ಕಲ್ತಿದ್ದಾರೆ, ಯಾಕೆ ಮೋಸ ಹೋದು ಅಂತಕ್ಕಂಥದ್ದು ಕಲ್ತಿದ್ದಾರೆ. ಬಹುಶಃ ಇದು ಡಿಕೆ ಶಿವಕುಮಾರ್ ಅವ್ರಿಗೂ ಇದೇ ಲಾಸ್ಟ್ ಚಾನ್ಸ್. ಆದ್ರೆ ಆಗ್ಬಹುದು, ಆಗದೆ ಇದ್ರೆ 228ಕ್ಕೆ ನಮ್ಮದೇ ಕೋalition ಗೌರ್ಮೆಂಟ್.
ಒಟ್ಟಾರೆ ಹಸ್ತದೊಳಗಿನ ಹವಾಮಾನ ಬದಲಾವಣೆ ಸದ್ಯಕ್ಕಿಲ್ಲ ಅನ್ನೋದು ಸಿಎಂ ಹೇಳಿಯಾಗಿದೆ. ಆದ್ರೆ ಈ ಕುಸ್ತಿ ಮಾತ್ರ ಸದ್ಯಕ್ ಮುಗಿಯೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.